ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕ ವಿಚಾರಧಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ಮಾರ್ಚ್ 30ನೇ ತಾರೀಕು ಭಾನುವಾರ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ದಿವಸ ನಾವು ಮುಖ್ಯವಾಗಿ ಮನೆ ಬಾಗಿಲಿಗೆ ಮಾವಿನ ಎಲೆ ತೋರಣದಿಂದ ಸಿಂಗಾರವನ್ನು ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಭ್ಯಂಗನ ಸ್ನಾನವನ್ನು ಮಾಡಿ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಆ ನಂತರ ಮನೆ ಮಂದಿಯೆಲ್ಲ ಸಿಹಿ ಹೋಳಿಗೆಯ ಊಟವನ್ನು ಮಾಡ್ತೀವಿ. ಅದಷ್ಟೇ ಮಾಡೋದು ಈ ಒಂದು ಯುಗಾದಿ ಹಬ್ಬದ ಮುಖ್ಯ ಅಲ್ಲ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇನಂತ ಅಂದರೆ, ನಾವು ನಾಳೆ ಮೊದಲಿಗೆ ಮನೆಯ ಒಂದು ಮುಖ್ಯ ದ್ವಾರಕ್ಕೆ ಏನು ಮಾವಿನ ಎಲೆ ತೋರಣವನ್ನು ಕಟ್ತೀವಲ್ಲ, ಆ ಸಮಯದಲ್ಲಿ ಮನೆಯ ಏಳಿಗೆಗೆ, ಅಭಿವೃದ್ಧಿಗೆ, ಹಣಕಾಸಿನಲ್ಲಿ ಇರುವಂಥ ತೊಂದರೆಗಳ ನಿವಾರಣೆಗೆ, ಮಕ್ಕಳ ಒಂದು ಉದ್ಯೋಗದ ಅಭಿವೃದ್ಧಿಗಾಗಿ, ಮನೆಯ ಸ್ವಂತ ಮನೆಯ ಕನಸು ಈಡೇರಿಸಿಕೊಳ್ಳೋದಕ್ಕೆ ಮತ್ತು ಗುರುಬಲಕ್ಕಾಗಿ, ಹಾಗೆ ಮನೆಯಲ್ಲಿ ಎಷ್ಟೋ ದಿನದಿಂದ ಮಂಗಳ ಕಾರ್ಯಗಳು ನಡೆದೇ ಇಲ್ಲ ಅನ್ನೋರು ಈ ಒಂದು ಸಣ್ಣ ಕೆಲಸವನ್ನು ಮಾಡೋದ್ರಿಂದ ಧನಾಕರ್ಷಣೆ, ಜನಾಕರ್ಷಣೆ ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿಯಾಗುತ್ತದೆ. ಮನೆಯಲ್ಲಿ ಎಷ್ಟೇ ದುಡಿದ್ರೂ ಹಣಕಾಸಿನ ತೊಂದರೆ ಇದೆ, ದುಡಿದಂಥ ಹಣ ಮನೆಯವರೆಗೂ ಬರೋದಿಲ್ಲ, ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ದುಡಿದಿದ್ದೆಲ್ಲ ಸಾಲಕ್ಕೇ ಸಾಕಾಗ್ತಿದೆ, ಸಾಲ ಕಟ್ಟಿ ಕಟ್ಟಿ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ಅನ್ನೋರು ನಾಳೆ ತಪ್ಪದೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ ಸ್ನೇಹಿತರೆ. ಈ ಒಂದು ಪರಿಹಾರದಿಂದ ಗುರು ಮತ್ತು ಶುಕ್ರರ ಸಂಯೋಜನೆಯಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ. ಅಷ್ಟೇ ಅಲ್ಲದೆ ಸಾಲ ಕೋಟಿ ಲಕ್ಷ ಎಷ್ಟೇ ಇದ್ರೂ ಬರೋ ವರ್ಷದ ಒಳಗಡೆ ನಿಮ್ಮ ಸಾಲ ಎಲ್ಲ ತೀರಿ ನಿಮ್ಮ ಯಾವೆಲ್ಲ ಕನಸುಗಳಿದೆ ಆ ಕನಸುಗಳೆಲ್ಲ ಈಡೇರುತ್ತದೆ. ಅಷ್ಟೇ ಅಲ್ಲದೆ ಸ್ವಂತ ಮನೆ ಯೋಗ ಕೂಡಿ ಬರುತ್ತದೆ. ಮನೆಯಲ್ಲಿ ಮಕ್ಕಳ ಮದುವೆ ವಿಳಂಬವಿದ್ದರೆ ಗುರುಬಲ ಕೂಡಿ ಬಂದು ಮದುವೆಯಾಗುತ್ತದೆ. ಉದ್ಯೋಗ ಅವಕಾಶಗಳ ಹುಡುಕಾಟದಲ್ಲಿ ನೀವಿದ್ದರೆ ಈ ಒಂದು ನಾಳೆ ಮನೆಯ ಒಂದು ಮುಖ್ಯ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟುವ ಸಮಯದಲ್ಲಿ ನಾವು ಎಲ್ಲ ಕಾರ್ಯಕ್ಕೂ ಮುಖ್ಯವಾಗಿ ಮಂಗಳಕರ ವಸ್ತುವನ್ನು ಬಳಸ್ತೀವಿ. ಆ ವಸ್ತು ಯಾವುದು ಅಂದರೆ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಬೋಟು ಅಂತ ಕರಿತೀವಿ. ಮಾವಿನ ಎಲೆ ತೋರಣವನ್ನು ಯಾವ ರೀತಿ ಕಟ್ತೀವಲ್ಲ ಅದೇ ರೀತಿ ಈ ಅರಿಶಿಣದ ಕೊಂಬಿನಿಂದ ನಾವು ತೋರಣವನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಮಾಡಬೇಕಂತಂದರೆ, ಬಿಳಿ ದಾರವನ್ನು ತಗೊಂಡು 5 ಎಳೆ ಅಥವಾ 9 ಎಳೆ ದಾರವನ್ನು ದಪ್ಪ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ 2, 4, 6, 8, 10, 12, 14, 16 ಈ ರೀತಿ ಸಮ ಸಂಖ್ಯೆಯಲ್ಲಿ ಶುದ್ಧವಾಗಿರುವಂಥ ಅರಿಶಿನ ಬೋಟುಗಳನ್ನು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಕಟ್ಟುವ ರೀತಿಯಲ್ಲಿ ಕಟ್ಟಿ ನಾವು ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ 9 ಗಂಟೆಯ ಒಳಗಡೆ ಮಾವಿನ ತೋರಣವನ್ನು ಕಟ್ಟಬೇಕಾದಾಗ ಸಂಕಲ್ಪಪೂರ್ವಕವಾಗಿ ಮಾವಿನ ತೋರಣದ ಜೊತೆ ಈ ಅರಿಶಿಣದ ಕೊಂಬಿನ ಹಾರವನ್ನು ತೋರಣ ರೀತಿ ಮಾಡಿ ಕಟ್ಟೋದ್ರಿಂದ ಮನೆಯ ಅಭಿವೃದ್ಧಿಯಾಗುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತದೆ, ಗುರುಬಲ ಹೆಚ್ಚಾಗುತ್ತದೆ. ಅಷ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ಧನಾಕರ್ಷಣೆಯಾಗುತ್ತದೆ ಮತ್ತು ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ಲುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸ್ತಾಳೆ. ಹಾಗೆ ಮಕ್ಕಳ ಒಂದು ಮದುವೆಯ ಕಾರ್ಯಗಳು ಜರುಗುತ್ತದೆ, ಸ್ವಂತ ಮನೆ ಯೋಗ ಕೂಡಿ ಬರುತ್ತದೆ. ಈ ಒಂದು ಪರಿಹಾರವನ್ನು ನಾಳೆ ಖಂಡಿತ ಮಾಡಿ ನೋಡಿ ಸ್ನೇಹಿತರೆ. ಇಷ್ಟು ದಿನ ನಾವು ಕಟ್ಟೇ ಇಲ್ಲ ಅನ್ನೋರು ನಾಳೆ ಒಂದು ದಿವಸ ಈ ಒಂದು ಅರಿಶಿಣದ ಕೊಂಬಿನ ತೋರಣವನ್ನು ಮಾವಿನ ಎಲೆ ತೋರಣದ ಜೊತೆ ನೀವು ಕಟ್ಟಿ ನೋಡಿ. ಬರುವ ವರ್ಷದ ಒಳಗಡೆ ನಿಮ್ಮ ಯಾವೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಈ ತೋರಣವನ್ನು ಕಟ್ಟಿರ್ತೀರ ಆ ಎಲ್ಲ ಆಸೆಗಳು ನೆರವೇರುತ್ತದೆ. ಒಂದೇ ಒಂದು ಸರ್ತಿ ಈ ಒಂದು ತೋರಣವನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ನೋಡಿ ಸ್ನೇಹಿತರೆ. ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ರೀತಿಯ ಆಸೆಗಳು ಪೂರ್ಣಗೊಳ್ಳುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ದೈವಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಆ ದೇವರು ಎಲ್ಲರನ್ನ ಕಾಪಾಡಲಿ. ಈ ಒಂದು ತೋರಣವನ್ನು ಕಟ್ಟಿ ನೋಡಿ. ಸ್ವಲ್ಪ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಆ ನಂತರ ನನಗೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ.